ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಜರ್ದೋಸಿ ಎಂಬೋಸು ಸ್ಟಿಚ್ಚನ್ನು ಯಾವ ರೀತಿ ಹಾಕೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ನಕ್ಷಿ ಜರ್ದೋಸಿನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು 2 ಲೈನನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಬಾಕ್ಸ್ ರೀತಿಯಲ್ಲಿ 2 ಲೈನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಮಿಡಲಲ್ಲಿ ನಾನು ಇವಾಗ ಎಂಬೋಸ್ಡಾಗಿ ವರ್ಕ್ ಮಾಡೋದ್ರಿಂದ ಮಿಡಲಲ್ಲಿ ನಾನು ನಕ್ಷಿ ಜರ್ದೋಸಿನ ನಾನು ಫಿಲ್ಲಿಂಗಿಗೆ ಅಂತ ಹೇಳಿಬಿಟ್ಟು ಕೊಡ್ತಾಯಿದ್ದೀನಿ ಎಂಬೋಸ್ಡಾಗಿ. ಇವಾಗ ನಾನು ನಕ್ಷಿ ಜರ್ದೋಸಿನ ಈ ಥರ ಸ್ಟಿಚ್ ಮಾಡಿದ ಮೇಲೆ ನೆಕ್ಸ್ಟು ನಾನಿವಾಗ ನೀಡಲಲ್ಲಿ ನಾನು ಜರ್ದೋಸಿನ ಫಿಲ್ ಮಾಡ್ಕೊತಾ ಇದ್ದೀನಿ. ನೀಡಲಲ್ಲಿ ಅಂದರೆ ನಾರ್ಮಲ್ ನೀಡಲಲ್ಲಿ, ಸ್ವಿಂಗ್ ನೀಡಲಲ್ಲಿ. ನೀವು ಇಲ್ಲ ಅಂತ ಅಂದರೆ ಇವಾಗ ಹಾರಿ ನೀಡಲಲ್ಲೂ ಕೂಡ ಫಿಲ್ ಮಾಡ್ಕೊಬೋದು. ನಿಮಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ನೀಡಲಲ್ಲಿ ಅಂದರೆ ಸ್ವಿಂಗ್ ನೀಡಲಲ್ಲಿ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಲೋಡಿಂಗನ್ನು ಕೊಡ್ಕೊಬೇಕಾಗುತ್ತೆ ಜರ್ದೋಸಿನಲ್ಲಿ. ಒಂದೇ ಮೆಜರ್ಮೆಂಟಲ್ಲಿ ನೀವು ಜರ್ದೋಸಿನ ಕಟ್ ಮಾಡ್ಕೊಳ್ಳಿ, ಅಂದರೆ ಎಡ್ಜ್ವರ್ಗೂ ಕಟ್ ಮಾಡ್ಕೊಳ್ಳಿ. ಕೊನೆಗೆ ಫಿನಿಶಿಂಗಿಗೆ ಎಡ್ಜಲ್ಲಿ ನಿಮ್ಗೆ ಎಷ್ಟು ಚಿಕ್ಕದಾಗಿ ಜರ್ದೋಸಿ ಬೇಕಾಗುತ್ತೆ ಅನ್ನೋದನ್ನು ನೋಡಿ ಮೆಜರ್ಮೆಂಟ್ ಮಾಡಿ ನೀವು ಸಣ್ಣದಾಗಿ ಕಟ್ ಮಾಡಿಕೊಂಡು ಫಿನಿಶಿಂಗನ್ನು ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಥರ ಫಿನಿಶಿಂಗನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಜರ್ದೋಸಿ ಲೋಡಿಂಗ್ ಸ್ಟಿಚ್ಚು ಈ ರೀತಿ ಬರುತ್ತೆ. ಬ್ಯಾಕ್ ನೆಕ್ ಡಿಸೈನಲ್ಲಿ ಜರ್ದೋಸಿಲಿ ವರ್ಕ್ ಮಾಡಬೇಕಂತಂದರೆ ಈ ಥರ ಲೋಡಿಂಗ್ ಸ್ಟಿಚ್ಚು ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ.